ಬೆಲೆ ಏರಿಕೆ ಸಿಡಿಲಿನ ಮಧ್ಯೆ ನಾಳೆ ರಾತ್ರಿಯಿಂದ ಸರ್ಕಾರಿ ಬಸ್ ಬಂದ್ ಆಗುತ್ತೆ. ನಾಳೆ ರಾತ್ರಿಯಿಂದ ರಾಜ್ಯವ್ಯಾಪಿ ಬಂದ್ ಮಾಡೋದಕ್ಕೆ ಸಾರಿಗೆ ನೌಕರರ ಸಂಘ ನಿರ್ಧಾರ ಮಾಡಿದೆ. ಒಂದು ಕಡೆ ಬೆಲೆ ಏರಿಕೆಯ ಬಿಸಿ, ಮತ್ತೊಂದು ಕಡೆ ನಾಳೆಯಿಂದ ಸಾರಿಗೆ ನೌಕರರು ಬಂದ್ನ ಬಿಸಿ ತಟ್ಟುವಂತೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. 25% ವೇತನ ಹೆಚ್ಚಳ, 36 ತಿಂಗಳ ಹಿಂಬಾಕಿ ಪಾವತಿಗೆ ಪಟ್ಟು ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಸ್ಸುಗಳ ಬಳಕೆ ಮಾಡಿ ಅಂತಿದ್ದಾರೆ. ರಾಜ್ಯದಲ್ಲಿ ಬಸ್ಸುಗಳು ಬಂದ್ ಆಗುವ ಆತಂಕ. 12.5% ವೇತನ ಹೆಚ್ಚಳಕ್ಕೆ ಬಸ್ ಸಿಬ್ಬಂದಿ ಒಪ್ಪುತ್ತಾ ಇಲ್ಲ. ಸಾರಿಗೆ ಮುಷ್ಕರದಲ್ಲಿ 1,15,000 ಸಿಬ್ಬಂದಿ ಭಾಗಿಯಾಗೋ ನಿರೀಕ್ಷೆ ಇದೆ. ಮೇ 20ರಿಂದ 4 ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ. ನಾಳೆ ರಾತ್ರಿಯಿಂದಲೇ ಮುಷ್ಕರಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ದಾರೆ. 1,15,000 ನೌಕರರು ಇದರಲ್ಲಿ ಭಾಗಿಯಾಗೋದಕ್ಕೆ ಸಿದ್ಧವಾಗಿದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಬಸ್ ಬಂದ್ಗೆ ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ. ಬಸ್ ಬಂದ್ ತಡೆಯೋದಕ್ಕೆ ರಾಜ್ಯ ಸರ್ಕಾರ ನಿರ್ಣಾಯಕ ಪ್ರಯತ್ನ ಮಾಡ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಸಾರಿಗೆ ನೌಕರರ ಜೊತೆ ಕಾರ್ಮಿಕ ಆಯುಕ್ತರು ಸಭೆ ನಡೆಸ್ತಾರೆ. ಸಾರಿಗೆ ನೌಕರರ ಸಂಘದ ಜಂಟಿ ಕ್ರಿಯಾ ಸಮಿತಿ ಜೊತೆ ಸರ್ಕಾರದ ಸಭೆ ಬಸ್ ಬಂದ್ ಆಗದೇ ಇರೋ ಹಾಗೆ ತಡೆಯೋದಕ್ಕೆ ಒಂದು ಕೊನೆ ಪ್ರಯತ್ನ ಆಗ್ತಾ ಇದೆ. ಸಾರಿಗೆ ನೌಕರರ ಜೊತೆ ಸಂಧಾನ ಒಂದು ವೇಳೆ ವಿಫಲ ಆಗಿದ್ದೇ ಆದ್ರೆ 4 ನಿಗಮಗಳ ಬಸ್ ಬಂದ್ ಆಗುತ್ತೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇವತ್ತು ಸಂಧಾನ ಒಂದು ವೇಳೆ ಕೈಗೂಡ್ಲಿಲ್ಲ ಅಂದ್ರೆ ನಾಳೆ ಮಧ್ಯರಾತ್ರಿಯಿಂದ ಬಸ್ಗಳು ರಸ್ತೆಗೆ ಇಳಿಯಲ್ಲ ಅಂತ ನೌಕರರ ಸಂಘ ಹೇಳ್ತಾ ಇದೆ. ಈ ಹಿಂದೆ ಕೂಡ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರು. ಸರ್ಕಾರದ ಒತ್ತಾಯ ಏನಿತ್ತು, ಸರ್ಕಾರ ಯಾವುದಕ್ಕೆ ಒಪ್ಪಿಕೊಂಡಿತ್ತು, MD ಬಂದಿದ್ದಾಗಲೂ ಕೂಡ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಹಂಗೋ ಹಿಂಗೋ ಸಮಾಧಾನ ಮಾಡಿ ಪ್ರತಿಭಟನೆ ಹಿಂದಕ್ಕೆ ಪಡೆಯೋ ಹಾಗೆ ಮಾಡಿದ್ರು. ಆದ್ರೆ ಮತ್ತೊಂದು ಸಲ ಸಾರಿಗೆ ನೌಕರರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಇವತ್ತು 3 ಗಂಟೆಯ ಸಂಧಾನ ಒಂದು ವೇಳೆ ವಿಫಲ ಆಗಿದ್ದೇ ಆದ್ರೆ ನಾಳೆ ಮಧ್ಯರಾತ್ರಿಯಿಂದ 4 ನಿಗಮದ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ. ಇನ್ನು ಮೇ 20ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಎಸ್ಮಾ ಜಾರಿಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಮುಷ್ಕರದಲ್ಲಿ ನೌಕರರು ಭಾಗಿಯಾದ್ರೆ KSRTC ಡಬಲ್ ಶಾಕ್. ಮುಷ್ಕರದ ದಿನ ಗೈರು ಹಾಜರಾದರೆ ನೌಕರರ ಆವತ್ತಿನ ವೇತನ ಕಟ್ಟಾಗತ್ತೆ. ಅದರ ಜೊತೆಗೆ ಮುಷ್ಕರಕ್ಕೆ ಪ್ರಚೋದನೆ ಕೊಡೋದು, ಬೆಂಬಲ ಕೊಡೋದು ನಿಷಿದ್ಧ. ಮುಷ್ಕರಕ್ಕೆ ಹಾಜರಾದರೆ ಶಿಸ್ತು ಕ್ರಮ ಅಂತ KSRTCಯಿಂದ ನೋಟಿಸ್ ಜಾರಿಯಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಆದ್ರೆ ಇದ್ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನೌಕರರ ಸಂಘ ಹೇಳ್ತಾ ಇದೆ. ಎಸ್ಮಾ ಜಾರಿ ಮಾಡಿರೋದರ ಕಾಪಿ ನೀವು ನೋಡ್ತಾ ಇದ್ದೀರಿ. ಮುಷ್ಕರದಲ್ಲಿ ಭಾಗಿಯಾಗೋ ಹಾಗಿಲ್ಲ, ಜೊತೆಗೆ ಕೆಲಸಕ್ಕೆ ಗೈರಾಗೋ ಹಾಗಿಲ್ಲ. ಆದ್ರೆ ನೌಕರರ ಸಂಘ ಹೇಳ್ತಾ ಇದೆ ವಿ ಡೋಂಟ್ ಕೇರ್, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಿದೆ. ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಇತ್ತೀಚೆಗೆ ನಡೆದ ಮುಷ್ಕರಗಳಲ್ಲಿ ಎಸ್ಮಾ ಈ ಬಾರಿ ಜಾರಿಯಾಗಿದೆ.
ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ. ಸದ್ಗುಂಟೆಪಾಳ್ಯದ ವೇದಾವತಿ, ಲಕ್ಕಸಂದ್ರದ ಶ್ರೀಧರ್ ಪಿಐಎಲ್ ಸಲ್ಲಿಸಿದ್ದಾರೆ. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ನಿರ್ಬಂಧಿಸೋದಕ್ಕೆ ಮನವಿ. ಎಸ್ಮಾ ಅಡಿ ಜನವರಿ 1ರಿಂದ ಜೂನ್ 30ರವರೆಗೆ ಮುಷ್ಕರಗಳಿಗೆ ನಿರ್ಬಂಧ ಇದೆ. ಈ ಮಧ್ಯೆ ಮುಷ್ಕರ ನಡೆಸುವುದು ಕಾನೂನು ಬಾಹಿರ ಅಂತ ಉಲ್ಲೇಖಿಸಿದ್ದಾರೆ. ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗಳು ಇದೇ ಅವಧಿಯಲ್ಲಿ ನಿಗದಿಯಾಗಿದೆ. ಹೀಗಾಗಿ ಸಾರಿಗೆ ನೌಕರರ ಮುಷ್ಕರ ನಿರ್ಬಂಧಿಸೋದಕ್ಕೆ ಪಿಐಎಲ್ ಸಲ್ಲಿಸಿ ಮನವಿ ಮಾಡಿದ್ದಾರೆ. ನಾಳೆ ಪಿಐಎಲ್ ಅರ್ಜಿ ವಿಚಾರಣೆ ನಡೆಸುತ್ತೆ ಹೈಕೋರ್ಟ್ ವಿಭಾಗೀಯ ಪೀಠ. ವೇದವತಿ ಮತ್ತು ಶ್ರೀಧರ್ ಇಬ್ಬರು ಪಿಐಎಲ್ ಸಲ್ಲಿಸಿದ್ದಾರೆ. ಎಸ್ಎಸ್ಎಲ್ಸಿಯ ಪರ್ಯಾಯ ಪರೀಕ್ಷೆಗಳು ನಡೀತಾ ಇರುತ್ತವೆ ಅದೇ ಟೈಮ್ನಲ್ಲಿ. ಈ ಟೈಮ್ನಲ್ಲಿ ನೀವು ಬಸ್ ಬೀದಿಗಿಳಿಸಲ್ಲ ಅಂದ್ರೆ ವಿದ್ಯಾರ್ಥಿಗಳ ಕಥೆ ಏನು? ಜೂನ್ 30ರವರೆಗೆ ಎಸ್ಮಾ ಜಾರಿಯಲ್ಲಿರೋದ್ರಿಂದ ಮುಷ್ಕರಕ್ಕೆ ಅನುಮತಿ ನೀಡಬಾರದು ಅಂತ ಪಿಐಎಲ್ ಸಲ್ಲಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಮತಾ ಮರ್ದಾಳ. ಫೋನಲ್ಲಿದ್ದಾರೆ. ಮಮತಾ, 6ಕ್ಕೆ ಕೇಳ್ತಿಲ್ಲ, 3ಕ್ಕೆ ಇಳಿತಾ ಇಲ್ಲ. ಒಂದು ಸಲ ಪ್ರತಿಭಟನೆ ಮಾಡ್ತಾರೆ, MD ಬಂದು ಸಮಾಧಾನ ಮಾಡ್ತಾರೆ, ಸಚಿವರು ಮಾತಾಡ್ತಾರೆ, ಆದರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ, ಒಂದು ಕ್ಲಿಯರ್ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಇವತ್ತು 3 ಗಂಟೆಗೆ ಏನ್ ನಿರೀಕ್ಷೆ ಇದೆ? ಭಾವನಾ, ನಿಜ. ಒಂದು ಕಡೆ ಸರ್ಕಾರ ಮತ್ತೆ ಈ ಕಡೆ ಸಾರಿಗೆ ನೌಕರರ ತಿಕ್ಕಾಟ ಯಾಕೋ ಕಡಿಮೆ ಆಗುವಂತಹ ಲಕ್ಷಣ ಇಲ್ಲ. ಕಳೆದ ಹಲವಾರು ಬಾರಿ ಸಭೆಯನ್ನ ನಡೆಸಿದ್ರು ಕೂಡ ಎಲ್ಲೋ ಸಕ್ಸಸ್ ಆಗುತ್ತೆ ಅನ್ಕೊಂಡ್ರು ಕೂಡ ಸಕ್ಸಸ್ ಆಗಿಲ್ಲ. ಇವತ್ತು ಇದೀಗ ಕೊನೆಯ ಅಸ್ತ್ರ ನಮ್ದು ಅಂತ ಹೇಳ್ಬಿಟ್ಟು ಸಾರಿಗೆ ನೌಕರರು ಹೇಳಿರುವಂತದ್ದು. ಅಂದ್ರೆ ಇವತ್ತು ಒಂದು ಸಭೆಯನ್ನ ಏನು ಕಾರ್ಮಿಕ ಇಲಾಖೆಯಿಂದ ಮಾಡ್ತಾ ಇರುವಂತದ್ದು. ಆಯುಕ್ತರ ಜೊತೆಗೆ ನಡೆಯುವಂತಹ ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಕೂಡ ಭಾಗಿಯಾಗುತ್ತೆ. ಈ ಸಂಧಾನ ಏನಾದ್ರೂ ವಿಫಲ ಆದ್ರೆ ಮುಷ್ಕರ ಗ್ಯಾರಂಟಿ ಅನ್ನುವಂಥದ್ದನ್ನ ಈಗಾಗಲೇ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಹಾಗಾಗಿ ನಾಳೆ ಏನು ಕಾಂಗ್ರೆಸ್ನ ಸಮಾವೇಶ ನಡೆಯುತ್ತೆ, ಆ ಸಮಾವೇಶ ಸಂದರ್ಭದಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡೋ ಮೂಲಕ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ನೌಕರರು ಏನ್ ಹೇಳಿದ್ರು ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಈಗಾಗಲೇ ಗೃಹ ಸಚಿವರು ಮನವೊಲಿಸಿದ್ದಾರೆ. ಹಾಗಾಗಿ ಅದನ್ನ ವಾಪಸ್ ತಗೊಂಡಿದ್ದಾರೆ. ಆದ್ರೆ ನಾಡಿದ್ದು ಏನು ಮುಷ್ಕರವನ್ನ ಕೈಗೊಂಡಿದ್ದಾರೆ ಆ ಮುಷ್ಕರಕ್ಕೆ ಮನವೊಲಿಸಲು ಪ್ರಯತ್ನಿಸಿದ್ರು ಕೂಡ ಅದು ಆಗಿಲ್ಲ. ಹಾಗಾಗಿ ಇವತ್ತು ಸಂಜೆ ನಡೆಯುವಂತಹ ಸಭೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಏನು ಆಯುಕ್ತರು ಏನ್ ಹೇಳ್ತಾರೆ, ಮತ್ತೆ ಈ ಕಡೆ ಸಾರಿಗೆ ನೌಕರರು ತಮ್ಮ ಅಭಿಪ್ರಾಯವನ್ನ ಏನು ಮಂಡಿಸ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ 12.5% ವೇತನವನ್ನ ಹೆಚ್ಚಳ ಮಾಡಿದ್ರು ಕೂಡ ಸಾರಿಗೆ ನೌಕರರು ಇದಕ್ಕೆ ಒಪ್ಕೊಂಡಿಲ್ಲ. 25% ವೇತನ ಹೆಚ್ಚಳ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಸೇಮ್ ಅದೇ ಏನು ಚರ್ಚೆ ಆಗತ್ತೆ. ಒಂದ್ ಕಡೆ ಸರ್ಕಾರ 12.5% ಮಾತ್ರ ನಾವು ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಈ ಕಡೆ ಸಾರಿಗೆ ನೌಕರರು ಆ ತಮ್ಮ ಪಟ್ಟನ್ನ ಬಿಡೋದಿಲ್ಲ. 25% ಜಾಸ್ತಿ ಮಾಡಬೇಕು, ಅದೂ 2024ರಿಂದನೇ ಜಾಸ್ತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿತಾರೆ. ಹಾಗಾಗಿ ಈ ಸಭೆ ಏನಾಗುತ್ತೆ, ಈ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಮುಖ್ಯ ಆಗಿರುತ್ತೆ. ಒಂದು ವೇಳೆ ಸಭೆ ಏನಾದ್ರೂ ಸಕ್ಸಸ್ ಆಗಿಲ್ಲ ಅಂತಂದ್ರೆ ನಾಳೆಯಿಂದನೇ ಮುಷ್ಕರದ ಎಫೆಕ್ಟ್ ತಟ್ಟುತ್ತೆ. ರಾಜ್ಯಾದ್ಯಂತ ಬಸ್ಗಳು ಏನು ರಸ್ತೆಗೆ ಇಳಿಯೋದಿಲ್ಲ. ನೌಕರರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ಇಡೀ ರಾಜ್ಯಾದ್ಯಂತ ಜನರಿಗೆ ಭಾರಿ ತೊಂದರೆ ಆಗುತ್ತೆ. ಬೇರೆ ಬೇರೆ ಭಾಗಗಳಿಗೆ ಹೋಗುವಂತ ಜನರು ಮತ್ತೆ ಸಮಸ್ಯೆಗೆ ಸಿಲುಕುವಂತಹ ಸಾಧ್ಯತೆ ಇರುತ್ತೆ. ಒಂದು ಕಡೆ ಏನು ಈಗಾಗಲೇ ಸಾರಿಗೆ ಇಲಾಖೆಯಿಂದ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಕೆಲಸಕ್ಕೆ ಬರದೇ ಇದ್ರೆ ಅವರಿಗೆ ಸಂಬಳವನ್ನು ಕೂಡ ಕಟ್ ಮಾಡ್ತೀವಿ ಅನ್ನುವಂಥದ್ದನ್ನ, ಅಂದ್ರೆ ದೈನಂದಿನ ಕರ್ತವ್ಯಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನು ಕೂಡ ನೀಡಿದೆ. ಹಾಗಾಗಿ ಇವತ್ತಿನ ಸಭೆ ತುಂಬಾ ಮುಖ್ಯವಾಗಿರುತ್ತೆ. ಸಭೆಯಲ್ಲಿ ಏನೇನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ಸಂಜೆ ನಡೆಯುವಂತಹ ಸಭೆಯಲ್ಲಿ ಗೊತ್ತಾಗುತ್ತೆ. ಭಾವನಾ, ಧನ್ಯವಾದ ಮಮತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.